ಏನಕ್ಕೆ ಇಂಡಿಯಾ ಅಟ್ ಇಟ್ಸ್ ಬೆಸ್ಟ್ ಅಟ್ T20s ಅಂತ ಅಂದರೆ ಇದಕ್ಕೇನೆ ಮ್ಯಾಮ್ ಹೇಳಿದ್ದೆ. ಇವತ್ತು ಪಕ್ಕ ಗೆಲ್ತಾರೆ ಗುರು ಇಂಡಿಯಾ, ನೋ ಮ್ಯಾಟರ್ ವಾಟ್ ಅಂತ. ಚೇಸ್ ಮಾಡ್ತಾರೋ ಅವ್ನ ಅಜ್ಜಿ ಡಿಫೆಂಡ್ ಮಾಡ್ಕೊತಾರೋ ಏನು ಮಾಡಿದ್ರು ಅವ್ನ ಅಜ್ಜಿ ಪಕ್ಕ ಗೆದ್ದೇ ಗೆಲ್ತಾರೆ ಅಂತ ಹೇಳಿದೆ. ಅದೇ ರೀತಿನೇ ಆಗಿದೆ. ಹೌದು, ಈ ವೆನ್ಯೂಲಿ ನಮಗೆ ಅಷ್ಟೊಂದು ವಿನ್ನಿಂಗ್ ಸ್ಟ್ಯಾಟ್ಸ್ ಇರಲಿಲ್ಲ, ಸೋತಿದ್ವಿ, ಇವ್ರ ಮೇಲೇ ಸೋತಿದ್ವಿ. ಬಟ್ ಅವಾಗ ಸೋತಿದ್ದಂಥ ಇಂಡಿಯನ್ ಟೀಮೇ ಬೇರೆ, ಇವಾಗಿರುವಂಥ ಇಂಡಿಯನ್ T20 ಸೈಡೇ ಬೇರೆ, ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿರುವಂಥ ಸೈಡೇ ಬೇರೆ. ಯಾಕಂದರೆ ಆ ಥರ ಕಾಣಿಸ್ಕೊಂಡಿರೋದು ಇವತ್ತು ಕಾಮಿಡಿ ಮ್ಯಾಚ್ ಆಗೋಗ್ಬಿಡ್ತಲ್ಲ ಗುರು. ಲಾಸ್ಟಿಗೆ ಇದು ಅಡ್ವಾಂಟೇಜ್ ಇದ್ದಿದ್ದು ಇವ್ರಿಗೇನೆ, ಅಲ್ಲಿ ಟಾಸ್ ಗೆದ್ದವ್ರು ಇವರೇನೆ. ಅಲ್ಲಿ ನಾವು ಟಾಸ್ ಸೋತ್ಬಿಟ್ಟು ಗೆದ್ದಿದ್ದೀವಲ್ಲ, ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಗೆದ್ದಿದ್ದೀವಲ್ಲ, ಚೇಸ್ ಆನ್ ಮಾಡ್ತೀವಿ ಅಂತ ಬಂದರು ಇವ್ರು ಸೌತ್ ಆಫ್ರಿಕನ್ಸು. ನಾವು ಹೊಡೆದದ್ದು 175, ಇವ್ರು ಹೊಡೆದಿರೋದು 74, 101 ರನ್ ವಿಕ್ಟ್ರಿಯಲ್ಲಿ. ಸೌತ್ ಆಫ್ರಿಕಾದ ಲೋಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿದೆ ಇವತ್ತು, ವರ್ಸ್ಟ್ ರೆಕಾರ್ಡು. ಇಂಡಿಯಾದ ದಾಖಲೆ, ಸೌತ್ ಆಫ್ರಿಕಾದ ಕಳಪೆ ದಾಖಲೆ ಇವತ್ತು ಆಗಿದೆ. ಲಾಸ್ಟ್ ಇದ್ದಿದ್ದು ಅದು 87, ಅದು ಇಂಡಿಯಾ ಮೇಲೇ ಯಾವುದ್ರಲ್ಲಾಗಿದೆ, ರಾಜ್ಕೋಟಲ್ಲಿ ಅಂತ ಕಾಣಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ರಾಜ್ಕೋಟಲ್ಲಿ ಆಗಿರ್ಬೋದು. 87 ರನ್ನು ಇವತ್ತು ರೆಕಾರ್ಡ್ ಆಗಿದೆ ನೋಡಪ್ಪ. 74 ರನ್ನು ಕಟಕ್ಕಲ್ಲಿ ಕತ್ತರಿಸ್ಕೊಂಡು ಹೋಗ್ಬಿಟ್ರು ಇವತ್ತು. ಕಟಕ್ಕಲ್ಲಿ ಸೌತ್ ಆಫ್ರಿಕನ್ಸ್ ಎಲ್ಲರೂ ಕೂಡ ಬಂದ ಪುಟ್ಟ ಓದ ಪುಟ್ಟ. ನಮ್ಮ ಫಸ್ಟ್ 3 ವಿಕೆಟು ಡೌನ್ ಆದಾಗ ನಾವು ಕೂಡ ಹಂಗೆ ದಿಗ್ಲು ಬಂದ್ಬಿಟ್ಟಿದ್ದು ನಮಗೂ. ತಿಲಕ್ ವರ್ಮಾ ಜೊತೆಗೆ ಅಕ್ಷರ್ ಪಟೇಲ್ ಇಬ್ಬರು ಆಡ್ತಾ ಇರ್ಬೇಕಾದ್ರೆ ಅವರು ಕೂಡ ನಿಧಾನಕ್ಕೆ ಆಡಿದ್ರು, ಸಿಕ್ಕಾಪಟ್ಟೆ ಕನ್ಸಾಲಿಡೇಟ್ ಮಾಡ್ಕೊಂಡು ಆಡಿದ್ರು, ನಿಧಾನ ಟುಕು ಅಂತ ಆಡಿದ್ರು. ಸ್ಟ್ರೈಕ್ ರೇಟ್ ಕೂಡ ಆಲ್ಮೋಸ್ಟ್ ಎಷ್ಟು, ತಿಲಕ್ ವರ್ಮಾ ಅಂತೂ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿದ್ರು. ಆಲ್ಮೋಸ್ಟ್ ಎಲ್ಲ 100ಗಿಂತ ಕೆಳಗಡೆನೇ ಸ್ಟ್ರೈಕ್ ರೇಟ್ ಇಬ್ರದ್ದು ಕೂಡ. ಸೊ ಆ ಥರ ಇಬ್ಬರು ಒಂಥರ ಕನ್ಸಾಲಿಡೇಷನ್ ಸ್ಟಾರ್ಟ್ ಮಾಡಾದಮೇಲೆ ಬಂದಂಥ ಬ್ಲಾಸ್ಟು ಹಾರ್ದಿಕ್ ಪಾಂಡ್ಯ ಅವರಿಂದ. ಹಾರ್ದಿಕ್ ಪಾಂಡ್ಯ ಈ ಕಡೆಯಿಂದ ನೋಡಿ ವಿಕೆಟ್ಸ್ ಇರ್ತಾರೆ. ಬೌಲಿಂಗಲ್ಲೂ ಕಾಂಟ್ರಿಬ್ಯೂಷನು, ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಷನ್, ಫೀಲ್ಡಿಂಗಲ್ಲೂ ಕಾಂಟ್ರಿಬ್ಯೂಷನ್, ಎಲ್ಲ ಕಡೆಯಿಂದ ಕಾಂಟ್ರಿಬ್ಯೂಷನ್ ಆಲ್ ಓವರು. ಇಲ್ಲಿ ನೋಡಿ 10 ರನ್ ಹೊಡೆಯೋದಕ್ಕೆ ತಿಣ್ಕಾಡ್ತಿರೋವಂಥ ವಿಕೆಟಲ್ಲಿ ಎಲ್ಲರೂ ತಿಣ್ಕಾಡಿದ್ರು ಗುರು. ಇಂಡಿಯನ್ಸು ತಿಣ್ಕಾಡಿದ್ರು, ಅವರು ತಿಣ್ಕಾಡಿದ್ರು. ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಈ ಥರ ಅಲಚ್ಚಾಗಿ ಆಡಬೇಕು ಅಂದರೆ 4 6 ವಾಂಚ್ಬೇಕು ಅಂತಂದರೆ ಸುಮ್ಮನೆ ಮಾತಾಗೋರು. ಅವರೇ ಒಂಥರ ಡಿಫ್ರೆಂಟ್ ವಿಕೆಟಲ್ಲಿ ಆಡ್ತಾ ಇರೋ ಥರ ಕಾಣಿಸ್ತಾ ಇತ್ತು ಆಡ್ತಾ ಇರಬೇಕಾದ್ರೆ. ಓಪನರ್ಸ್ ಈ ಕಡೆಯಿಂದ ಶುಭ್ಮನ್ ಗಿಲ್ ಆಫ್ ಸೈಡ್ ಔಟ್ ಆಯಿತು ಅಂದರೆ ಮಿಡ್ ಆಫಿಗೆ ಕ್ಯಾಚ್ ಕೊಟ್ಬಿಟ್ಟು, ಈ ಕಡೆ ಮಿಡಾನಿ ಕ್ಯಾಚ್ ಕೊಟ್ಟಿದ್ದು ಸೂರ್ಯಕುಮಾರ್ ಯಾದವ್, ಇನ್ನೇನಲ್ಲಿ ಹಿಂದೆಗಡೆ ಕ್ಯಾಚ್ ಕೊಟ್ಟಿದ್ದು ತಿಲಕ್ ವರ್ಮಾ. 3 ವಿಕೆಟು ಬೇಗ ಡೌನ್ ಆಗ್ತಾ ಇದ್ದಂಗೆ ಅಭಿಷೇಕ್ ಶರ್ಮಾ ಕೂಡ ಏನಂತ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಲಿಲ್ಲ, ಆಲ್ಮೋಸ್ಟ್ 17 ರನ್ ಕಾಂಟ್ರಿಬ್ಯೂಷನು. ಅದಾದ ನಂತರ ಇಬ್ಬರು ಅಂದರೆ ತಿಲಕ್ ವರ್ಮಾ ಜೊತೆಗೆ ಅಕ್ಷರ್ ಪಟೇಲ್ ಅವರು ಇಬ್ಬರು ಕೂಡ ಚೆನ್ನಾಗಿ ಆಡ್ತಾ ಇರೋಂಥ ಟೈಮಲ್ಲಿ, ಇಬ್ಬರದು ವಿಕೆಟು ಡೌನ್ ಆದಂಥ ಟೈಮಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಶಿವಮ್ ದುಬೆ ಅವ್ರ ಜೊತೆಗೆ ನಿಂತ್ಕೊಂಡು ಫಿನಿಶ್ ಮಾಡ್ಕೊಂಡು ಕೊಡ್ತಾರೆ. ಸೊ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮೆಚ್ಕೊಬೇಕು. ಹೌದು, 175 ಹೊಡಿತೀವಿ ಅಂತ ಅಟ್ ಸಮ್ ಪಾಯಿಂಟ್ ಅಂದ್ಕೊಂಡಿರಲಿಲ್ಲ. ಇವರಿಬ್ಬರು ನಿಧಾನಕ್ಕೆ ಆಡ್ತಾ ಇರ್ಬೇಕಾರೆ ಅಪ್ಪ ಒಂದು 150 ಬಂದರೆ ಸಾಕು ಗುರು ಅಂತ ಅನಿಸ್ಬಿಟ್ಟಿತ್ತು. ಹಾರ್ದಿಕ್ ಪಾಂಡ್ಯ ಯಾವಾಗ ಬಂದರು ಟಕ ಅಂತ ಗೇಮ್ ಚೇಂಜ್ ಮಾಡೋದ್ರಲ್ಲಿ ಅವರೇ ಸ್ಟ್ಯಾಂಡ್ ಆಗೋಗ್ಬಿಟ್ರು. ಹಾರ್ದಿಕ್ ಪಾಂಡ್ಯ ಆಡ್ತಿರೋದು ಈ ವಿಕೆಟಲ್ಲಿ ಆಡ್ತಿರೋದು ನೋಡ್ಬಿಟ್ಟು ಅವ್ರಿಗೆ ಗೊತ್ತಿತ್ತು ಈ ವಿಕೆಟ್ ಕಷ್ಟ ಇದೆ ಬ್ಯಾಟಿಂಗ್ ಆಡೋದಕ್ಕೆ ಅಂತ. ಸೊ ಅದೇ ಥರನೇ ಆಯಿತು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಏನು ಆಡೋದಪ್ಪ ಸೌತ್ ಆಫ್ರಿಕನ್ಸು, ಏನೂ ಆಡಿಲ್ಲ. ಅಲ್ಲಿ ಬಂದವರು ಏನು ಕಾಮಿಡಿ ಆಟ ಆಗೋಗ್ಬಿಡ್ತೀವ್ರದ್ದು ಅಷ್ಟೇ. ಒಬ್ಬೊಬ್ರದ್ದು ವರ್ಣಿಸ್ಬೇಕಾಗಿ ಅವ್ರ ಆಟಗಳನ್ನ. ಏನು ಹಾರ್ದಿಕ್ ಪಾಂಡ್ಯ ನುಗ್ನು ಗುಡಿದೆ ಹ್ಯಾಂಡ್ರಿಕ್ ನೋಕಿಯಾಗೆ. ನಮ್ಮ ಇಂಡಿಯನ್ ಬ್ಯಾಟಿಂಗ್ನ ವರ್ಣಿಸ್ಬೇಕಷ್ಟೇ, ಇಂಡಿಯನ್ ಬ್ಯಾಟಿಂಗ್ ಆ್ಯಂಡ್ ಇಂಡಿಯನ್ ಬೌಲಿಂಗ್ನ. ಸೌತ್ ಆಫ್ರಿಕನ್ಸ್ ಏನೂ ಇಲ್ಲ. ಮೆಚ್ಕೊಂಡಿದ್ದೆ ಸೌತ್ ಆಫ್ರಿಕನ್ಸ್ನ T20ಸಲ್ಲಿ, ODIಸಲ್ಲಿ ಜೊತೆಗೆ ಟೆಸ್ಟಲ್ಲಿ ಮೆಚ್ಕೊಂಡಿದ್ದೀನಿ, ಸಾಕಾಗಿ ಟೀಮ್ ಅಂತ. ಬಟ್ ಈ ಮೊದಲನೇ ಮ್ಯಾಚ್ ಇವ್ರು ಆಡಿದ ರೀತಿ ನೋಡ್ತು ಅಂತಂದರೆ, ಈ ಟೀಮ್ ಇರೋ ರೀತಿ ನೋಡ್ತು ಅಂತಂದರೆ, ಹೀನಾಯ ಸೋಲ್ನ ಈ ಟೆಸ್ಟ್ ಸೀರೀಸಲ್ಲಿ ಅನುಭವಿಸೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಹೌದು, ಹೀನಾಯವಾಗಿ ಸೋತಿರೋದು. ಅವ್ರದ್ದು ವರ್ಸ್ಟ್ ರೆಕಾರ್ಡ್ ಇವತ್ತಾಗಿದೆ ಅಂತಂದರೆ, ಇಂಡಿಯಾ ದಾಖಲೆ ಬರೆದಿದೆ ಅಂತಂದರೆ, ಇದು ಇಂಡಿಯಾದ ವಿಜಯ ಪತಾಕೆ. ಸೀರೀಸ್ನ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಎಂಡು ಬಹುಶಃ ಇದೇ ಥರ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ. ಸ್ಟ್ರಾಂಗ್ ಇನ್ನೇನು ಅಂದ್ಕೊಳ್ಳೇಬೇಕು. ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು ಅವ್ರ ಮೇಲೆ ಹೊಡ್ಬಿಟ್ಟು ಬರ್ತೀವಿ, ಎಲ್ಲ ಕಡೆ ಹೊಡ್ಬಿಟ್ಟು ಬರ್ತಾಯಿದ್ದೀವಿ T20s ಅಂತ ಅಂದಾಗ ನಾವು. ಏನಿದು ಡಾಮಿನೇಟ್ ಮಾಡೋದೇನು ನಮಗೇನು ಹೊಸ ವಿಷಯ ಏನಲ್ಲ, ಈ ಥರ ಡಾಮಿನೇಷನ್ ಏನು ಹೊಸ ವಿಷಯ ಏನಲ್ಲ. ಅದನ್ನು ಸೌತ್ ಆಫ್ರಿಕನ್ಸ್ ಮೇಲೆ ಮಾಡಿದ್ದೀವಲ್ಲ, ಫಾರ್ ದ ಫಸ್ಟ್ ಟೈಮು ಅವರಿಗೆ ಲೋಯೆಸ್ಟ್ ಟೋಟಲ್ನ ಉಣಿಸಿದ್ದೀವಲ್ಲ. ನಮ್ಮದೇ ಲಾಸ್ಟ್ ರೆಕಾರ್ಡ್ ಇದ್ದಿದ್ದು, ಮತ್ತೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಅಷ್ಟೇ ಆ ರೆಕಾರ್ಡ್ನ. ಹರ್ಷದೀಪ್, ಬುಮ್ರಾ, ಅಕ್ಷರ್, ಚಕ್ರವರ್ತಿಗೆ ತಲಾ 2 ವಿಕೆಟು. ಪಾಂಡ್ಯಾಗೆ ಮತ್ತು ದುಬೆಗೆ ಲಾಸ್ಟಿಗೆ ವಿಕೆಟ್ ಇಲ್ಲ. ಬಾರಪ್ಪ ನೀನು ಯಾಕೆ ಸುಮ್ಮನೆ ಕೂತ್ಕೊಂಡು ನಿಂತ್ಕೊಂಡಿದ್ದೆ, ಅಲ್ಲಿ ಬಂದು ನೀನು ಬೌಲಿಂಗ್ ಮಾಡಿಬಿಟ್ಟು ಇನ್ನೂ ಒಂದು ವಿಕೆಟ್ ಎತ್ಬಿಡೋ, ಬಾರಪ್ಪ ಶಿಷ್ಯ ಅಂತ ಇಲ್ಲಿ ಕರೆದ್ಬಿಟ್ಟು ವಿಕೆಟ್ ಅವ್ರ ಕೈಲಿ ತೆಗೆಸ್ಬಿಟ್ರು. ಅಲ್ಲಿ ಎಲ್ಲರಿಗೂ 2 ವಿಕೆಟ್, ಇವರಿಬ್ರಿಗೆ 1 ವಿಕೆಟು. ಹಾರ್ದಿಕ್ ಪಾಂಡ್ಯ ಪ್ಲೇಯರ್ ಆಫ್ ದ ಮ್ಯಾಚ್. ಇನ್ಯಾರಿಗೆ ಕೊಡ್ತಾರೆ? ಹಾರ್ದಿಕ್ ಪಾಂಡ್ಯಗೆ ಕೊಡಬೇಕು, ಇನ್ಯಾರಿಗೆ ಕೊಡ್ತಾರೆ? ಅಲ್ಲಿ ಎಲ್ಲ ಒಳ್ಳೆ ಕೊಲ್ಟೆ ಥರ ಆಡಿದ್ರು ಬ್ಯಾಟಿಂಗು. ಡಿಕಾಕ್ ಬಂದ ತಕ್ಷಣ ಫಸ್ಟ್ ಓವರಲ್ಲೇ ಗಾನ್ ಅಲ್ಲ ಹರ್ಷದೀಪಿಗೆ. ಈ ಕಡೆಯಿಂದ ಮಾಕ್ರಮು ಪಟ್ಟನಂಗೆ ಗಾನು. ಏನಲ್ಲಿ ಒಬ್ರು ಹೋಗ್ತಾವ್ರೆ ಅಂದರೆ ಒಬ್ರು ಬರ್ತಾವ್ರೆ, ಒಬ್ರು ಹೋಗ್ತಾವ್ರೆ ಅಂದರೆ ಒಬ್ರು ಬರ್ತಾವ್ರೆ. ಇಲ್ಲೊಂದು ಪಾರ್ಟ್ನರ್ಶಿಪ್ಪೇ ಬಿಲ್ಡ್ ಆಗಲ್ಲ. ಇಂಡಿಯಾದಲ್ಲಿ ಅಟ್ಲೀಸ್ಟ್ ಪಾರ್ಟ್ನರ್ಶಿಪ್ ಅವರು ಬಿಲ್ಡ್ ಆಗ್ತಾ ಇತ್ತು. ಸ್ವಲ್ಪ ಒಂಥರ ಕನ್ಸಲ್ಟೇಷನ್ ಫೇಸು ಅದು ಇದೆಲ್ಲ ಇತ್ತು. ಇವ್ರದಲ್ಲಿ ಒಬ್ರು ಹೋಗ್ತಾವ್ರು ಅಂದರೆ ಒಬ್ರು ಬರ್ತಾಯಿದ್ರು, ಸ್ಟಪ್ಸ್ ಹೋದ್ರು ಅಂತ ಇನ್ನೊಬ್ರು ಬರ್ತಾರೆ, ಬ್ರೇವಿಸ್ ಪಾಪ ಲಾಸ್ಟ್ ಹೋಗಿ ನಿಂತ್ಕೊಂಡು ರಂಗ್ ನೋಡೋಕೆ ಹೋಯ್ತು ಅಂದರೆ ಬ್ರೇವಿಸ್ ಹೋಗ್ತಾ ಎಲ್ಲ ಔಟ್ ಹಾಕೊಂಡು ಹೋಗ್ತಾಯಿದ್ರು.
ಬ್ರೇವಿಸ್ ಸುತ್ತ ಪಾಪ ಬ್ರೇವಿಸ್ ಒಬ್ಬರೇ ಮಾಡ್ತಾರೆ ಅಲ್ಲಿ. ಈ ಕಡೆಯಿಂದ ಮಾರ್ಕ್ರಮ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವ್ರು ನೋಡ್ರೆ ಬೋಲ್ಡೇ ಆಗೋಗ್ಬಿಟ್ರು. ಆ್ಯಕ್ಚುಲಿ ಟರ್ನೇ ಇಲ್ಲ ಅಲ್ಲಿ ಬಾಲಲ್ಲಿ. ಆ ಆ್ಯಂಗಲಲ್ಲಿ ಬರೋವಂಥ ಬಾಲ್ ನೋಡೋಕ್ಕಾಗಲಿಲ್ಲ ಮಾರ್ಕ್ರಮ್ ಕೈಲಿ. ನೀನೇನು ವರುಣ್ ಚಕ್ರವರ್ತಿ ಅವಳಿ ಕೇಳಬೇಕಾ? ವರುಣ್ ಚಕ್ರವರ್ತಿ ತಿಂದಾಕ್ಬಿಡ್ತಾರಲ್ಲಿ. ಟಾಪ್ ಔಟ್ನೇ ತಿಂದಾಕುವಂಥ ಪ್ಲೇಯರ್ ಅವರು. ಇನ್ನು ಬಾಟಮ್ ಎಲ್ಲ ಸಿಕ್ತು ಅಂತ ಬಿಡ್ತಾರ, ತಿಂದು ಎಸ್ತಂಗೆ ನಜ್ಜಿ ರುಬ್ಬಾಕ್ಬಿಟ್ರು ಅಂತ ಹೇಳ್ಬೇಕು ಎಲ್ಲರೂ ಇಂಡಿಯನ್ ಬೌಲರ್ಸ್ಗಳು. ಇದು ಕಾಮಿಡಿ ಏನು ಅಂತಾರೆ, ಬುಮ್ರಾನ ಕರ್ಕೊಂಬಂದ್ಬಿಟ್ರು. ಡೆವಾಲ್ಡ್ ಬ್ರೇವಿಸ್ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಎಲ್ಲರೂ ವಿಕೆಟ್ ಡೌನ್ ಆಗಿತ್ತು. 8 ವಿಕೆಟ್ 7 ವಿಕೆಟ್ 8 ವಿಕೆಟ್ ಡೌನ್ ಆಗಿತ್ತು. ಬುಮ್ರಾ ಕರ್ಕೊಂಬಂದ್ಬಿಟ್ರು. ಬುಮ್ರಾ ಯಾವ ಡೆತ್ ಓವರ್ ಏನೂ ಇಲ್ಲ, ಬಾಗರು ಬೇಗ ವಿಕೆಟ್ ತೆಗೆದ್ಬಿಟ್ಟು ಮ್ಯಾಚ್ ಮುಗಿಸೋಣ ಅಂತ ಡೆವಾಲ್ಡ್ ಬ್ರೇವಿಸ್ ಆಡ್ತಾ ಇರೋ ಟೈಮಲ್ಲಿ ಅದೇ ಥರ ವಿಕೆಟ್ಸು ಕೂಡ ಬಿದ್ದು ಅಲ್ಲಿ ಬುಮ್ರಾಗೆ ಪಟ್ ಅನ್ನಂಗೆ. ಡೆವಾಲ್ಡ್ ಬ್ರೇವಿಸ್ ವಿಕೆಟನ್ನೇ ಬಿತ್ತು ಅಲ್ಲಿ. ಪ್ಲ್ಯಾನು ಕಡಕ್ಕಾಗಿ ವರ್ಕೌಟ್ ಮಾಡ್ತಿರ್ದಿಲ್ಲ ಸೂರ್ಯಕುಮಾರ್ ಯಾದವ್ ರನ್ಸ್ ಎಲ್ಲ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡದೇ ಇರ್ಬೋದು ಬ್ಯಾಟಿಂಗಲ್ಲಿ. ಬಟ್ ಪ್ಲ್ಯಾನ್ ವೈಸ್ ಸ್ಟ್ರಾಟಜಿ ವೈಸು ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ ಸೂರ್ಯಕುಮಾರ್ ಯಾದವ್. ಅಂತಿಂಥ ಕ್ಯಾಪ್ಟನ್ಸಿನ ನಿಭಾಯಿಸ್ತಿಲ್ಲ. ಅದು ಇವಾಗಲ್ಲ, ಅವ್ರ ಕ್ಯಾಪ್ಟನ್ಸಿನ ತೊಗೊಂಡಾಗಿಂದ, ಹೊಣೆ ಹೊತ್ಕೊಂಡಾಗಿಂದನೂ ಕೂಡ ಸಾಕಾದ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ. ಯಾವಾಗ ಯಾರಿಗೆ ಹೆಂಗೆ ಆಡಿಸ್ಬೇಕು, ಯಾವಾಗ ಯಾರಿಗೆ ಹೆಂಗೆ ಫೀಡ್ ಮಾಡಬೇಕು, ಔಟ್ ಹೆಂಗೆ ಎತ್ತಬೇಕು, ಫೀಲ್ಡ್ ಸೆಟ್ ಯಾವ ಥರ ಇರಬೇಕು, ಟ್ಯಾಕ್ಟಿಕ್ಸ್ನ ಸಕಾಲಾಗಿ ಕಲ್ತ್ಕೊಂಡಿದ್ದಾರೆ. ಸೊ ಅವ್ರು ಬರೀ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಮಾತ್ರ ಅವ್ರದ್ದು ಮೆಚ್ಕೊಳೋದಲ್ಲ, ಅವರ ಕ್ಯಾಪ್ಟನ್ಸಿನೂ ಕೂಡ ಮೆಚ್ಕೊಳ್ಳೇಬೇಕು. ಇನ್ನೇನಿತ್ತಮ್ಮ ಅವ್ರ ಬ್ಯಾಟಿಂಗಲ್ಲಿ? ಡೆವಾಲ್ಡ್ ಬ್ರೇವಿಸ್ ಅವ್ರದ್ದೇ ಎಷ್ಟಲ್ಲಿ ಇನ್ನೇನಿದೆ ಅವ್ರ ಬ್ಯಾಟಿಂಗಲ್ಲಿ? ಏನೂ ಇಲ್ಲ ಅಲ್ಲಿ. ಎಲ್ಲ ಬಂದಾಪುಟ್ಟ ಓದಾಪುಟ್ಟ ಫೆರಾರಿ ಯಾರನ್ನ ಹಾಕೊಂಡಿದ್ರು ಏನೋ ಮಾಡ್ಬಿಡ್ತಾರೆ ಅಂತ. ಸೊ ಅವರು ಕೂಡ ಎಡ್ಜೊಳ್ಕೊಂಡು ಗಾನು ಬಿಡಿ. ಕಾಮಿಡಿ ನಗು ಬತ್ತೈತೆ ಅಷ್ಟೇ ಅವ್ರ ಬ್ಯಾಟಿಂಗ್ ನೋಡ್ತಂದ್ರೆ. ಏನು ಎಕ್ಸ್ಪ್ಲೈನ್ ಮಾಡೋವಂಥ ಅಗತ್ಯತೆ ಏನಿಲ್ಲ. ಇಂಡಿಯಾ ಡಾಮಿನೇಟ್ ಮಾಡ್ಬಿಟ್ರು ಅಷ್ಟೇ ಇವತ್ತು. ಒಂದು ಬ್ಯಾಟ್ರಿ ಹೇಳ್ದ ಮರ್ತಿದೆ, ಅದೇ ಡೆವಾಲ್ಡ್ ಬ್ರೇವಿಸ್ ಔಟ್ ಆಗಿದ್ದು ಜಸ್ಪ್ರೀತ್ ಬುಮ್ರಾಗೆ. ಅದು ನೋ ಬಾಲ್ ಗುರು, ಮೋಸ ಹಾಕೋಗ್ಬಿಟ್ಟೈತೆ ಇಲ್ಲಿ ಅಂತ. ಬೇಡ ಬಿಡುಗರು, ಒಯ್ತಾವ್ರಲ್ಲಿ ಬ್ಯಾಟ್ರನ್ನೇ. ನಿಂತ್ಕೊಳ್ಳಪ್ಪ ಅಂದ್ರೆ ಒಯ್ತಾವ್ರಲ್ಲಿ. ಅಲ್ಲೇ ಲೈನ್ ಕ್ರಾಸ್ ಮಾಡ್ಕೊಂಡು ಹೋಯ್ತಾವ್ರು. ಇನ್ನೂ ರಿಸಲ್ಟೇ ಬಂದಿಲ್ಲ ಅಲ್ಲಿ, ಡಿಸಿಷನ್ ಪೆಂಡಿಂಗಲ್ಲಿ ಐತಲ್ಲಿ, ಏನು ಹೇಳೇ ಇಲ್ಲ ಅಲ್ಲಿ. ಹೋಯ್ತಾವ್ರಲ್ಲಿ, ಬೇಡ ಬಿಡು ಹೋಗಲಿ. ನೋ ಬಾಲೇನೇ ಹಂಗೆ ನೋಡೋಕೆ ಹೋಯ್ತು ಅಂದರೆ ಅದು ಕ್ಲಿಯರಾಗಿ ನೋ ಬಾಲ್ನೇ ಕಾಣಿಸ್ತಾ ಇತ್ತಲ್ಲಿ. ಹಿಂದೆಗಡೆಯಿಂದ ಕ್ಯಾಮ್ರಾಯಿಂದ ತೋರಿಸಿದ್ರಲ್ಲ, ಆ ಕ್ಯಾಮ್ರಾದಲ್ಲಿ ಖಂಡಿತ ನೋ ಬಾಲ್ ಆಗೇನೆ ಇತ್ತದು. ಅವರೇ ಹೋಗ್ತಾವೆ ಡೆವಾಲ್ಡ್ ಬ್ರೇವಿಸ್ ಬೇಡ ಅಂತ ಅಲ್ಲಿ. ಏನು ಹೊಡೆಯೋಕ್ಕಾಗುತ್ತೆ ಅಲ್ಲಿ? ಒಬ್ಬರು ಬಂದ್ಬಿಟ್ಟು ಅಲ್ಲಿ ಸೆಂಚುರಿ ಹೊಡೆಯೋಕ್ಕಾಗುತ್ತೆ ಆ ಟೈಮಲ್ಲಿ? ಅಂಥ ವಿಕೆಟಲ್ಲಿ ಬ್ಯಾಟಿಂಗ್ ಆಡೋಕ್ಕೆ ಫ್ರೆಂಡ್ಲಿ ಆಗಿರಲಿಲ್ಲ ವಿಕೆಟು. ಬ್ಯಾಟಿಂಗ್ ಸರಿಯಾಗಿ ಬರ್ತಾ ಇರಲಿಲ್ಲ, ಬಾಲು ಫ್ಲ್ಯಾಟ್ ಕ್ರಿಕೆಟ್ ಥರ ಅಂತ ಕಾಣಿಸ್ತಾನೆ ಇರಲಿಲ್ಲ. ಕಷ್ಟ ಇತ್ತು ಬ್ಯಾಟಿಂಗ್ ಆಡೋದಕ್ಕೆ. ಸೊ ಬಿಡ್ರಪ್ಪ, ಇನ್ನೇ ಮೋಸ ಆಯ್ತಾ ಅಂತಂದರೆ ಥರ್ಡ್ ಅಂಪೈರ್ ಬ್ಲೇಮ್ ಮಾಡಬೇಕು ಅಷ್ಟರಲ್ಲಿ. ಫೇರ್ ಡೆಲಿವರಿ ಅಂತಂದ್ರು, ಅಂದಿದ ತಕ್ಷಣ ಪಟಾನಂಗೆ ಹೋಗ್ಬಿಟ್ರಲ್ಲ. ಆಮೇಲೆ ಇನ್ನೂ ಏನೋ ವೆರಿಫೈ ಮಾಡೋಣ ಇರಿ ಅಂತ ಅಂತಿದ್ದು ಥರ್ಡ್ ಅಂಪೈರು. ಅಷ್ಟರಲ್ಲಿ ಇವ್ರು ಆಲ್ರೆಡಿ ಎಲ್ಲ ಗ್ಲೌಸ್ ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಡಗೋಟಿಗೆ ಹೋಗ್ತಾವ್ರು, ನಡ್ಕೊಂಡು ಡ್ರೆಸ್ಸಿಂಗ್ ರೂಮ್ ನಡ್ಕೊಂಡು ಹೋಯ್ತಾವ್ರಲ್ಲಿ. ಈಟ್ ಮಾಡೋದಲ್ಲ ಏನು ಸೀನೇ ಇಲ್ಲ ಡೆವಾಲ್ಡ್ ಬ್ರೇವಿಸ್ಗೆ. ಗೊತ್ತಿತ್ತು ಸೋಲ್ತೀವಿ ಅಂತ. ಬಿಡ್ರಪ್ಪ ಆಯಿತು, ಹೆಂಗೋ ಸೋಲ್ತೀವಿ, ಹೋಗ್ತೀನಿ, ಏನಕ್ಕೆ ಸುಮ್ಮನೆ ಇಲ್ಲಿ ಸ್ಟ್ರೆಸ್ ಮಾಡ್ಕೊಳ್ಳೋದು ಅಂತ ಹೋಗ್ಬಿಟ್ರು. ಇನ್ನೇನು ಮೋಸ? ಏನು ಹೊಡೆದ್ಬಿಡೋರ ಡೆವಾಲ್ಡ್ ಬ್ರೇವಿಸ್ ಇದ್ದೀರಾ? ಸೆಂಚುರಿ ಹೊಡೆದ್ಬಿಡೋರ, ಮ್ಯಾಚ್ ಮುಗಿಸ್ಬಿಡೋರ? ಖಂಡಿತ ಆಗ್ತಾ ಇರಲಿಲ್ಲ. ಸೊ ಮೋಸ ಗೀಸ ಎಲ್ಲ ಅನ್ನೋಕ್ಕಾಗೋದಿಲ್ಲ. ಇದು ಅವಾಗ ಕ್ರಿಕೆಟಲ್ಲಿ ಆಗ್ತವೆ, ಇದೇನು ಫಸ್ಟ್ ಟೈಮ್ ಏನಲ್ಲ. ಥರ್ಡ್ ಅಂಪೈರಿಂದ ಫಾಲ್ಸ್ ಡಿಸಿಷನ್ ಬಂದಿರೋವಂಥದ್ದು. ಅದು ನೋ ಬಾಲ್ ಇತ್ತು, ಅದನ್ನ ಒಪ್ಕೊಳ್ಳೇಬೇಕು, ಅದನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ.